ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಸೋಮವಾರಪೇಟೆ ಪಟ್ಟಣದ ಹೊಸ ಬಡಾವಣೆಯಲ್ಲಿ ಕೆಲವರು ಭಾನುವಾರ ನಿರ್ಮಾಣ ಮಾಡಿರುವ ಶೆಡ್ ಅನ್ನು ತೆರವುಗೊಳಿಸದಂತೆ ಒತ್ತಾಯಿಸಿ ಕೆಲವು ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಸ್ಥಳೀಯರು ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಮುಖ್ಯಾಧಿಕಾರಿ ಸತೀಶ್ ಕಚೇರಿಗೆ ತೆರಳಿದ ಪ್ರತಿಭಟನಾಕಾರರು ಅಧಿಕಾರಿಯೊಂದಿಗೆ ಮಾತಿನ ಚಕಮಕಿ ನಡೆಸಿದರು. ಪಟ್ಟಣ ಪಂಚಾಯತಿನ ಆಸ್ತಿನ ಯಾರು ತಗೊಂಡಿಲ್ಲ ಅಥವಾ ಸೋಮವಾರಪೇಟೆಯಲ್ಲಿ ಯಾರು ಅನಧಿಕೃತವಾಗಿ ಶೆಡ್ಗಳನ್ನ ಯಾರು ಮಾಡಿಲ್ಲ ಅಂತ ಇಲ್ಲ. ಎಷ್ಟು ಕಣ್ಮುಂದೆ ಇದೆ, ಕಣ್ಮುಂದೆ ಎಷ್ಟಿದೆ, ಯಾಕೆ ನಿಮ್ಗೆಲ್ಲ ಗೊತ್ತಿದ್ದು ಮಾತಾಡಬೇಡಿ. ಈಗ ನಿಮ್ಗೆ ಶೆಡ್ ಇರೋದ್ರಿಂದ ಏನ್ ಸಮಸ್ಯೆ ಮತ್ತೆ ಯಾಕೆ ಕಂಪ್ಲೇಂಟ್ ಕೊಟ್ರಿ ಆ ವಿಚಾರ ಬೇಕು. ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿಲ್ಲ, ಟೆಂಪ್ರವರಿ ಶೆಡ್ ಅದು. ನಾವು RCC ಆಗಿ ಗೋಡೆ ಕಟ್ಟಿದ್ರೆ ಪರ್ಮನೆಂಟ್ ಸ್ಟ್ರಕ್ಚರ್, ಟೆಂಪ್ರವರಿ ಶೆಡ್ ಅದನ್ನ ತೆಗಿಯಕ್ಕೆ ಆಗಲ್ಲ ಸರ್. ಗಣಪತಿ ಕೂರಿಸ್ತೀವಿ, ಗಂಧದ ಕೋಟೆಯ ಅರಣ್ಯ ತರಬೇತಿ ಕೇಂದ್ರದ ಉಪವಲಯ ಅರಣ್ಯಾಧಿಕಾರಿ ಐಶ್ವರ್ಯ ಆರ್ ಗೌಡರ್ ಅವರು ಮುಖ್ಯಮಂತ್ರಿ ಪದಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇಲಾಖೆಯಲ್ಲಿ ಮಾಡಿರುವ ಸಕ್ರಿಯ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. 120 ಉಪವಲಯ ಅರಣ್ಯಾಧಿಕಾರಿ ಹಾಗೂ 45 ಅರಣ್ಯ ವೀಕ್ಷಕರಿಗೆ ವೃತ್ತಿ ಬುನಾದಿ ತರಬೇತಿಯಲ್ಲಿ ವನ್ಯಜೀವಿ ನಿರ್ವಹಣೆ, ಸಸ್ಯಶಾಸ್ತ್ರ, ಮಣ್ಣುಶಾಸ್ತ್ರ, ಲೆಕ್ಕಪತ್ರ ನಿರ್ವಹಣೆ ಮುಂತಾದ ವಿಷಯಗಳ ಕುರಿತು ಬೋಧನೆ ಮಾಡಿರುವುದು, 100ಕ್ಕೂ ಹೆಚ್ಚು ಬಗೆಯ ಸಸ್ಯ ಪ್ರಭೇದ ಗುರುತಿಸುವ ಜ್ಞಾನ ಹೊಂದಿರುವುದು, ಪಕ್ಷಿ ಮತ್ತು ಜೀವಿ ಸಂಕುಲದ ಬಗ್ಗೆ ಹೊಂದಿರುವ ಜ್ಞಾನವನ್ನು ಇಲಾಖೆ ಗುರುತಿಸಿ ಗೌರವಿಸ್ತಾ ಇದೆ. ಮಾನವ ವನ್ಯಜೀವಿ ಸಂಘರ್ಷ, ಜೇನು ಕೃಷಿ, ವನ್ಯಜೀವಿ ಕಾನೂನು, ಇಕ್ಟ್ ವಿಷಯಗಳ ಬಗ್ಗೆ ತರಬೇತಿ, ಚಿಣ್ಣರ ವನದರ್ಶನ ಕಾರ್ಯಕ್ರಮ, ಪೊನ್ನಂಪೇಟೆ ವಲಯ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡು ಶಾಲಾ ಕಾಲೇಜುಗಳ ಮಕ್ಕಳಿಗೆ ಮಾಡಿರುವ ಬೋಧನೆಯ ಸುದೀರ್ಘ ಸೇವೆಗೆ ಐಶ್ವರ್ಯ ಗೌಡರ್ ಅವರಿಗೆ ಪ್ರಶಸ್ತಿ ಲಭಿಸಿದೆ. ಮೂಲತಃ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ವಾಸಿಯಾಗಿರುವ ಅವರು ಕಳೆದ 8 ವರ್ಷಗಳಿಂದ ಕೊಡಗು ಜಿಲ್ಲೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಇವರ ಸಾಧನೆಗೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಿಂದ ಕಾಣೆಯಾಗಿದ್ದ ಮಡಿಕೇರಿ ತಾಲೂಕಿನ ಅರೆಕಾಡು ಗ್ರಾಮದ ನಿವಾಸಿ KN ರಘು ಅವರ ಮೃತದೇಹ ಪತ್ತೆಯಾಗಿದೆ. ಆಸ್ಪತ್ರೆಯ ಆವರಣದಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಕ್ರಿಟಿಕಲ್ ಕೇರ್ ಕಟ್ಟಡದ ನೀರು ತುಂಬಿದ ಗುಂಡಿಯಲ್ಲಿ ರಘು ಅವರ ಮೃತದೇಹ ದೊರೆತಿದ್ದು, ಮಡಿಕೇರಿ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ತೀವ್ರ ಜ್ವರದಿಂದ ಬಳಲುತ್ತಿದ್ದ ರಘು ಅವರನ್ನ ಅವರ ತಾಯಿ ರತ್ನ ಹಾಗೂ ಪತ್ನಿ ರಾಜೇಶ್ವರಿ ಅವರು ಜುಲೈ 8ರಂದು ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆಂದು ದಾಖಲಿಸಿದ್ರು. ಜುಲೈ 11ರಂದು ಬೆಳಗಿನ ಜಾವ 5 ಗಂಟೆ ಸುಮಾರಿನಲ್ಲಿ ತಾಯಿಯ ಬಳಿಯಿಂದ 200 ರೂಪಾಯಿ ಪಡ್ಕೊಂಡ ರಘು ಅವರು ಕಾಫಿ ಮತ್ತು ತಿಂಡಿಯನ್ನ ತರಲು ಹೋಟೆಲ್ಗೆಂದು ಹೋಗಿ ಬರುವುದಾಗಿ ಹೇಳಿ ಹೋದವರು ಮತ್ತೆ ಬರಲಿಲ್ಲ. ಇದರಿಂದ ಆತಂಕಗೊಂಡ ಪತ್ನಿ ರಾಜೇಶ್ವರಿ ಅವರು ಮಡಿಕೇರಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಕುಶಾಲನಗರ ವಲಯ ಅರಣ್ಯ ವ್ಯಾಪ್ತಿಯ ಮೀನುಕೊಲ್ಲಿ ವಿಭಾಗದಲ್ಲಿ ಉಪ ವಲಯ ಅರಣ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಸಚಿನ್ ನಿಂಬಾಳ್ಕರ್ ಅವರಿಗೆ ಮುಖ್ಯಮಂತ್ರಿ ಪದಕ ಲಭಿಸಿದೆ. ಅರಣ್ಯ ಇಲಾಖೆಯಲ್ಲಿ 200ಕ್ಕೂ ಹೆಚ್ಚು ಅರಣ್ಯ ಮೊಕದ್ದಮೆಗಳು, 30ಕ್ಕೂ ಹೆಚ್ಚು ವನ್ಯಜೀವಿ ಪ್ರಕರಣಗಳು ಹಾಗೂ 50ಕ್ಕೂ ಹೆಚ್ಚು ಉಚ್ಚ ನ್ಯಾಯಾಲಯದ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡಿ ಅರಣ್ಯ ಕಾನೂನು ಬಗ್ಗೆ ತರಬೇತಿ ಶಾಲೆಯಲ್ಲಿ ಬೋಧನೆಯನ್ನ ಮಾಡಿರುತ್ತಾರೆ. ಇವರು ಮೂಲತಃ ಬೆಳಗಾವಿ ಜಿಲ್ಲೆ ಅಥಣಿಯವರಾಗಿದ್ದು, ಕಳೆದ 8 ವರ್ಷಗಳಿಂದ ಕೊಡಗು ಜಿಲ್ಲೆಯಲ್ಲಿ ಉಪವಲಯ ಅರಣ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಇವರು ಕಳೆದ ಕೆಲವು ವರ್ಷಗಳ ಕಾಲ ವಿರಾಜಪೇಟೆ ಉಪವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಇದೀಗ ಕುಶಾಲನಗರ ಮೀನುಕೊಲ್ಲಿ ವಲಯದಲ್ಲಿ ಉಪವಲಯ ಅರಣ್ಯಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಸಮಾಜದ ಉತ್ತಮ ಅಭಿವೃದ್ಧಿಗೆ ಮತ್ತು ಗ್ರಾಮಗಳ ಮೂಲಭೂತ ಸೌಕರ್ಯಗಳಿಗೆ ಅಧಿಕಾರಿಗಳು ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ಗ್ರಾಮಗಳು ಅಭಿವೃದ್ಧಿಯಾಗಲು ಸಾಧ್ಯ ಅಂತ ಹೊದ್ದೂರು ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು
ಕಾನ್ಸಿರಾಮ್ಜಿ ನಗರ ಸ್ಥಾಪಕ ಅಧ್ಯಕ್ಷ ಕೆ ಮಂಡಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ನಿರ್ದೇಶಕರಾದ ಶೇಖರ್ ಅವರನ್ನ ಮಂಗಳವಾರ ಹೊದ್ದೂರು ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು, ಸದಸ್ಯರು ಮತ್ತು ಕಾನ್ಸಿರಾಮ್ಜಿ ನಗರದ ಪಾಲೆಮಾಡುವಿನ ನಿವಾಸಿಗಳ ಪರವಾಗಿ ಸನ್ಮಾನಿಸಿ ಅವರು ಮಾತನಾಡಿದರು. ಅವರಿಗೆ ನನ್ನ ಪಂಚಾಯಿತಿಯ ಪರವಾಗಿ ಮತ್ತು ನಮ್ಮ ಜನಾಂಗದ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸಿದ್ದೀವಿ. ಹಾಗೆ ನಮ್ಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವರು ಕೂಡ ಸಕ್ರಿಯವಾಗಿ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳಿಗೂ ನಮ್ಮೊಂದಿಗೆ ಇದ್ದು ಅದನ್ನು ಭಾಳ ಅಚ್ಚುಕಟ್ಟಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಇರಬೇಕಾದ್ರೆ ಅದನ್ನು ಭಾಳ ಸಂಕ್ಷಿಪ್ತವಾಗಿ ಎಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ಪಂಚಾಯಿತಿಯ ಸದಸ್ಯರ ಲೆವೆಲಲ್ಲೂ ಅದನ್ನು ಚರ್ಚೆ ಮಾಡೋದ್ರ ಮುಖಾಂತರ ಉತ್ತಮ ಅಭಿವೃದ್ಧಿ ಕಡೆ ಮಾಡ್ತಿದ್ದಾರೆ. ಅವರು ಕೂಡ ಈ ಒಂದು ವೇದಿಕೆಯ ಪರವಾಗಿ ನಾವು ಕೂಡ ಹಾಗೆ ಇವತ್ತು ನಮ್ಮ ಕಾನ್ಸಿರಾಮ್ ನಗರದ ಬಗ್ಗೆ ಸುಮಾರು ವರ್ಷಗಳಿಂದ ಅಂದರೆ 20 ವರ್ಷಗಳ ಹೋರಾಟದಿಂದ ಅಲ್ಲಿ ಭಾಳಷ್ಟು ಕುಡಿಯುವ ನೀರು ಮತ್ತು ರಸ್ತೆ, ಅಂಗನವಾಡಿ ಯಾವುದು ಕೂಡ ಅಲ್ಲಿ ಇರಲಿಲ್ಲ. ಎಲ್ಲರೂ ಕೂಡ ಹೊಸದಾಗಿ ಹೊಸ ಒಂದು ನಮ್ಮ ಕೊಡಗಿನಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ ಇದು. ಈ 20 ವರ್ಷಗಳ ಹೋರಾಟದ ಭಾಗವಾಗಿ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸಿಕೊಂಡಿದ್ದಂಥ 120 ST ಕುಟುಂಬಗಳು ಮತ್ತು ಎಲ್ಲ ವರ್ಗದ ಜನಾಂಗದವರು 260 ಕುಟುಂಬಗಳಿದ್ವಿ. ಆ ಒಂದು ಏರಿಯಾದಲ್ಲಿ ರಸ್ತೆಗಳು ಇರಲಿಲ್ಲ, ಕುಡಿಯುವ ನೀರು ಇರಲಿಲ್ಲ, ವಿದ್ಯುತ್ ದೀಪ ಇರಲಿಲ್ಲ. ಇದನ್ನೆಲ್ಲದನ್ನು ಕೂಡ ಹೆಚ್ಚಿನದಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಒದಗಿಸಿಕೊಟ್ಟಿದ್ದಾರೆ. ಅದರಿಂದಾಗಿ ಆ ಒಂದು ಭಾಗವಾಗಿ ನಮ್ಮ ಸರ್ ಅವರು ಭಾಳಷ್ಟು ಒಂದು ಮನಸ್ಸು ಬೆಚ್ಚಿ ದೊಡ್ಡ ಮನಸ್ಸಿನಿಂದ ಇಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳಿಗೆ ಯಾವುದೇ ಸಮಸ್ಯೆಗಳಿಗೆ ಇದನ್ನು ಕೂಡ ಸಮಸ್ಯೆಗಳನ್ನ ಸರಿಪಡಿಸಿಕೊಂಡು ಅಧಿಕಾರಿ ಮಟ್ಟದಲ್ಲಿ ಮಾಡಿ ಒಟ್ಟು 2,15,00,000 ರೂಪಾಯಿನ ಒಂದು ರೋಡು ಮೊನ್ನೆ ಉದ್ಘಾಟನೆ ಮಾಡಲಾಯಿತು. ಈ ಹಿಂದೆ ಕೂಡ ಒಂದು ನಾವು ಅಲ್ಲಿ ಹಕ್ಕುಪತ್ರದ ಸಮಸ್ಯೆ ಇದ್ದಾಗ ಕೂಡ ಹಕ್ಕುಪತ್ರ ಒಂದು ಕನಿಷ್ಠ ಅಂದರೆ ಒಂದು ಅರ್ಧ ಸೆಂಟ್ ಅಂದರೆ 10-16 ಸೈಟ್ಗಳನ್ನು ಕೊಟ್ಟಿದ್ದು. ಆ ಸಂದರ್ಭದಲ್ಲಿ ನಾವು ಅಲ್ಲಿ ಅದನ್ನು ಪ್ರತಿಭಟಿಸಿದಾಗ ಅಲ್ಲಿ ಶಾಸಕರು ಕೂಡ ಬಂದಾಗ ಏನು ಜಿಲ್ಲಾಡಳಿತ ಸಭೆ ಕೂಡ ಅಲ್ಲಿ ಕರೆಯಲಾಗಿತ್ತು. DC ಅವರ ಸಮ್ಮುಖದಲ್ಲಿ DC ಅವರು ಕೂಡ ಭಾಗವಹಿಸಿದರು ಮತ್ತು ಶಾಸಕರ ಒಂದು ವೇದಿಕೆಯಾಗಿ ಕಳೆದಲ್ಲಿ ಬಂದಾಗ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಹೇಳಿದ್ವಿ. ಅವತ್ತೇ ಸರ್ ಅವರು ಅದರ ಬಗ್ಗೆ ಒಂದು ತೀರ್ಮಾನ ತಗೊಂಡು ಉತ್ತಮವಾಗಿರುವಂಥ ಒಂದು ಏನು ಅದಕ್ಕೆ ಸ್ಕೆಚ್ ಮಾಡಬೇಕಾದನ್ನು ಮಾಡಿ ಅದಕ್ಕೆ ಸರ್ಕಾರಕ್ಕೆ ಅದನ್ನು ಸಲ್ಲಿಸಿ 2,15,00,000 ರೂಪಾಯಿಗಳನ್ನು ತಂದು ಇವತ್ತು 1 ವರ್ಷದಲ್ಲಿ ಆ ಕೆಲಸ ಕಾರ್ಯಗಳಾಗಿದೆ. ಅದರಿಂದಾಗಿ ನಾವು ಇವತ್ತು ಆ ಒಂದು ಭಾಗವಾಗಿ ಮತ್ತು ಅಲ್ಲಿ ಎಲ್ಲ ಒಂದು 50% ಎಲ್ಲ ಕೆಲಸ ಕಾರ್ಯಗಳು ಅಭಿವೃದ್ಧಿಯಾಗಿದ್ದು ಹೊಸ ಊರು ನಿರ್ಮಾಣ ಆಗಿರುವಂಥದ್ದು. 260 ಕುಟುಂಬಗಳು 1,500 ಜನಗಳು ವಾಸ ಮಾಡುವಂಥ ಊರು. ಅಲ್ಲಿ ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆಗಳು. ಹೊದ್ದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಚ್.ಎ. ಹಂಸ ಮಾತನಾಡಿ, ಹೊದ್ದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಮತ್ತು ಪಾಲೆಮಾಡುವಿನ ವಿಷಯದಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಮೊದಲ ಸರ್ಕಾರಿ ಬಸ್ ಹಕ್ಕುಪತ್ರವನ್ನು ನೀಡಿರುವುದು, ಅದೇ ರೀತಿ ನೂತನವಾದ ಕಾಂಕ್ರೀಟ್ ರಸ್ತೆಗಳು, ಹೀಗೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಶೇಖರ್ ಅವರು ಕರ್ತವ್ಯ ನಿಷ್ಠೆಯನ್ನು ಮೆರೆದಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮಾಡಿ ರಸ್ತೆ ಬುದ್ಧಿ ಪೂಜೆ ಮಾಡಿ 5 ತಿಂಗಳಲ್ಲಿ ಕಂಪ್ಲೀಟ್ ಕೆಲಸ ಆಗಿದ್ದು MLAಗೂ ಮೊನ್ನೆ ಖುಷಿಯಾಯಿತು. ಇಂಥ ಒಂದು ಅದು ಒಳ್ಳೆ ರಸ್ತೆ, ಕ್ವಾಲಿಟಿನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸರ್ ಪ್ರಯತ್ನ ತುಂಬ ಇದೆ. ಆಗಲಿ ಸರ್, ಇನ್ನೂ ಸಹ ನಮ್ಮ ಹೊದ್ದೂರು ಪಂಚಾಯತ್ ಅಂತ ಹೇಳಿದ್ರೆ ತುಂಬ ಕಾಲೋನಿಗಳಿದೆ. ಅದೇ ರೀತಿ ಬಡವರು ಜಾಸ್ತಿ ಇರುವ ಎಲ್ಲ ಕಾಲೋನಿಗಳು ಜಾಸ್ತಿ, 8-9 ಕಾಲೋನಿಗಳಲ್ಲಿ ಸುಮಾರು 1,500-2,000 ಜನ ಇರ್ಬೋದು ಅಂಥ ಕಾಲೋನಿಗಳು ಸರ್. ನಿಮ್ಮ ಸಹಕಾರ ಇನ್ನೂ ಸಹ ನಮಗೆ ತುಂಬ ಬೇಕು. ಅದೇ ರೀತಿ ಮೊನ್ನೆ ಸರ್ ಬಂದಿಲ್ಲ, ಆ ರಸ್ತೆ ಸರ್ ನೀವು ಸಹ ಒಂದು ವಿಸಿಟ್ ಮಾಡಬೇಕು. ನೀವು ಮಾಡಿದಂಥ ಒಂದು ಕೆಲಸಗಳನ್ನು ನಿಮ್ಮ ಕಣ್ಣಾರೆ ನೋಡಬೇಕು. ಅದೇ ರೀತಿ ನಮ್ಮ ಪಂಚಾಯಿತಿಯ ಎಲ್ಲ ಮೆಂಬರ್ಸು PDO ಆಗಲಿ ಅಷ್ಟು ನಾವು ನಿಂತು ಅಲ್ಲಿ ಮಾಡಿಸಿದ ಕೆಲಸ ಇದು ಒಂದು ಮಾದರಿ ಅಂತೇಳಿ ನಮಗೆ ಗೊತ್ತಾಗ್ತದೆ ಸರ್. ಮೊನ್ನೆ ಶಾಸಕರು ಬಂದು ತುಂಬ ಚೆನ್ನಾಗಿ ನಿಮ್ಮ ಪರವಾಗಿಯೂ ಮಾತಾಡಿದ್ದಾರೆ. ನಮ್ಮ ಪಂಚಾಯತಿಗೂ ಒಂದು ಹೆಸರು ಬಂತು. ನಿಜವಾಗ್ಲೂ ಇಂಥ ಒಂದು ದೊಡ್ಡ ಒಂದೇ ಕಾಲೋನಿಗೆ 2,17,00,000 ಬಂದಿದ್ದು ಇದೇ ಮೊದಲು ಅನಿಸ್ತಾರೆ ಸರ್. ಅದೇನು ಅಂತ ಅಷ್ಟು ಜನ ಇದೆ, SC/STಗಳಾಗಲಿ ತುಂಬ ಜನ ಇರುವ ಒಂದು ಕಾಲೋನಿ ಅಂತ ಹೇಳಿದ್ರೆ ಪಾಲೆಮಾಡು ತುಂಬ ಇದೆ. ಇನ್ನೂ ಸಹ ಒಂದು 8 ರೋಡ್ಗಳ ಅವಶ್ಯಕತೆ ಅಲ್ಲ 800 ಮೀಟರ್ ರಸ್ತೆಗಳ ಅವಶ್ಯಕತೆ ಇದೆ. ಅಂಬೇಡ್ಕರ್ ಭವನದ ಅವಶ್ಯಕತೆ ಇದೆ. ಅದೇ ರೀತಿ ಒಂದು ಆರೋಗ್ಯ ಕೇಂದ್ರ ಇದೆ. ಈಗ ತಾನೇ ಎಲ್ಲ ಈ ಸತಿ 2 ವರ್ಷದಲ್ಲಿ ಬಸ್ಸಿನ ವ್ಯವಸ್ಥೆ ಆಯಿತು, ಅಲ್ಲಿ ಅಂಗನವಾಡಿ ಆಯಿತು ಸರ್, ಶಾಲೆಗಳಿಗೆ ಕಟ್ಟಡ ಆಯಿತು, 2,17,00,000 ರೋಡ್ ಆಯಿತು. ಸುಮಾರು ಇದೆಲ್ಲ ಶಾಸಕರಿಗೂ ನಿಮಗೂ ನಾವು ಇನ್ನೊಂದ್ಸತಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ.
ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ನಿರ್ದೇಶಕರಾದ ಶೇಖರ್ ಅವರು ಅಧಿಕಾರಿಗಳು ಉತ್ತಮ ಕರ್ತವ್ಯಗಳನ್ನು ನಿರ್ವಹಿಸಲು ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಮುಕ್ತವಾದ ಸ್ವಾತಂತ್ರ್ಯವನ್ನು ನೀಡಿದ್ದು ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಹೊದ್ದೂರು ಗ್ರಾಮ ಪಂಚಾಯಿತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳನ್ನು ವಿನೂತನವಾಗಿ ಅನುಷ್ಠಾನಕ್ಕೆ ತರುತ್ತದೆ. ಇದೇ ರೀತಿ ಜಿಲ್ಲೆಯ ಎಲ್ಲ ಪಂಚಾಯಿತಿಗಳು ಬೆಳೆಯಬೇಕೆಂದು ಆಶಯ ವ್ಯಕ್ತಪಡಿಸಿದರು. ಇಲ್ಲ ಮಾಡಿ ಆಗಿದ್ರೆ ಒಂದ್ಸಲ ಅವ್ರದ್ದು ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದಾದ್ರೆ ನೀವು ಧಾರಾಳವಾಗಿ ಕೆಲಸ ಮಾಡಿ ಅಂತಕ್ಕಂಥ ಒಂದು ಅನುಮತಿಯನ್ನ, ಮುಕ್ತ ಅವಕಾಶವನ್ನ, ಸ್ವಾತಂತ್ರ್ಯವನ್ನ ನಮಗೆ ಮೊದಲನೇ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ಸನ್ಮಾನ್ಯ ಶಾಸಕರಿಗೆ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಎರಡನೇ ವಿಚಾರವಾಗಿ ಸನ್ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಹಂಸ ಸರ್ ಅವರು ವಿಶೇಷವಾಗಿ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಏಕೆಂದ್ರೆ ಮೊದಲನೇ ಬಾರಿ ಏನು ಅಂದ್ರೆ 1 ವರ್ಷದ ಹಿಂದೆನೆ ನಾವು ಈ ಒಂದು ಕಾಲೋನಿಗೆ ಸಮಗ್ರವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ತಗೊಂಡೋಗಿ ಇನ್ನೇ ಅಪ್ರೂವಲ್ ಆಯ್ತು. ಅಪ್ರೂವಲ್ ಆಗೋ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಅದು ಪಾಲೆ ಮಾಡುವಂತಕ್ಕಂಥ ಹೆಸರನ್ನ ಬಿಟ್ಟೋಯ್ತು. ಬದಲಾಗಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಅಂತಕ್ಕಂಥದ್ದು ಬಂದ್ಬಿಟ್ಟು ಆ ಟೈಮಲ್ಲಿ ಏನಾಯ್ತು ಅಂದ್ರೆ ಬೇರೆ ಬೇರೆ ಕೆಲಸಗಳಿಗಿಂದಾಗಿ ಬೇರೆ ಬೇರೆ ಆ ಸಂದರ್ಭದಲ್ಲಿ ಸೃಷ್ಟಿಯಾದಂತ ಸನ್ನಿವೇಶಕ್ಕೆ ಅನುಗುಣವಾಗಿ ಆ ಸಂದರ್ಭ ಮಾನ್ಯ MP ಎಲೆಕ್ಷನ್ ಕೂಡ ಇತ್ತು. ಆ ಟೈಮಲ್ಲಿ ನಾವೇನಾಯ್ತು ಅಂದ್ರೆ ಕಡೆ ಮೂಮೆಂಟ್ ಅಲ್ಲಿ ಅದನ್ನ ಪಾಲೆ ಮಾಡಲು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ಲಿಲ್ಲ. ಅದಾದ ನಂತರ ಮನೆ ಅಧ್ಯಕ್ಷರು ಪ್ರತಿದಿನ ಹೆಚ್ಚು ಕಮ್ಮಿ ನಾನು ಈಗಲೂ ಹೇಳ್ತೀನಿ, ಸುಮಾರು ನಮಗೆ ಒಂದು 200 ಸಲ ಮಾತಾಡಿರ್ಬೋದು ಅಧ್ಯಕ್ಷರು ಅದೇ ವಿಚಾರ. ಎದುರುಗಡೆ ಸಿಕ್ಕಾಗ ಸರ್ ಪಾಲೆ ಮಾಡಿ ಏನ್ ಮಾಡ್ತೀರಿ ಸರ್, ಪಾಲೆ ಮಾಡಿ ಏನ್ ಮಾಡ್ತೀರಿ ಸರ್, ನಾವೀಗ ನಿಮ್ಮ ಪರವಾಗಿ ನಾವು ಆಲ್ರೆಡಿ ಅವ್ರಿಗೆ ಒಂದು ಆಶ್ವಾಸನೆ ಕೊಟ್ಬಿಟ್ಟಿದ್ದೇವೆ, ಏನಾದ್ರೂ ಮಾಡಿ ಮಾಡಿಸ್ಬೇಕು ಅಂದಾಗ ನಾವು ಕೂಡ ನಾನು ಸ್ವಲ್ಪ ತೀರಾ ಯಾಕೆಂದ್ರೆ ಮನೆ ಶಾಸಕರ ಬಗ್ಗೆ ಅಪಾರವಾದಂಥ ನಿರೀಕ್ಷೆ ಇತ್ತು, ಮನೆ ಅಧ್ಯಕ್ಷರ ಬಗ್ಗೆ ನಿರೀಕ್ಷೆ ಇತ್ತು, ವಿಶೇಷವಾಗಿ ನಮ್ಮ ಇಲಾಖೆ ಬಗ್ಗೆ ಕೂಡ ಅಪಾರವಾದಂಥ ನಿರೀಕ್ಷೆ ಇತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಪ್ರಯತ್ನದ ಫಲವಾಗಿ ಏನಾಯ್ತು ಅಂದ್ರೆ ಪಾಲೆ ಮಾಡಿ ಒಂದಕ್ಕೆ ಅತಿ ದೊಡ್ಡ ಅನುದಾನವನ್ನ ಕೊಟ್ಟರು. ಅದಕ್ಕೂ ಕೂಡ ನಮ್ಮ ಇಲಾಖೆಯಲ್ಲಿ ಒಂದೇ ಕಾಲೋನಿಗಳಿಗೆ ಇಷ್ಟು ಅನುದಾನ ಕೊಟ್ಟಿರ್ತಕ್ಕಂಥ ಉದಾಹರಣೆ ನಿದರ್ಶನವೇ ಇಲ್ಲ. ಅದಕ್ಕೂ ಕೂಡ PDO ಜೊತೆ ಮಾತಾಡಿ ಇದನ್ನ ಯಾವ ರೀತಿ ನಾವು ಮಾಡ್ಬೋದು ಅಂತಕ್ಕಂಥದ್ದು ಕೂಡ ತಾಂತ್ರಿಕವಾಗಿ ಕೆಲವು ವಿಚಾರಗಳನ್ನ ಅವ್ರ ಹತ್ರ ತಿಳ್ಕೊಂಡು, ಏಕೆಂದ್ರೆ ಒಂದೇ ಕಾಲೋನಿಗೆ ಅಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರದ ಲೆವೆಲ್ ಅಲ್ಲಿ ಮಿನಿಸ್ಟರ್ ಆಗಲಿ ಒಪ್ಪೋದಿಲ್ಲ. ಇಲ್ಲಿ ಎಲ್ಲವೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಎಲ್ಲವೂ ಕೂಡ ಮತ ಬ್ಯಾಂಕ್ ಅನ್ನ ಆಧಾರವಾಗಿ ಇಟ್ಕೊಂಡೇ ಕಾಮಗಾರಿಗಳು ಕೆಲಸಗಳನ್ನ ಅನುಮೋದನೆ ನೀಡ್ತಕ್ಕಂಥದ್ದು. ಆ ವಿಚಾರ ಇಟ್ಕೊಂಡಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಡೀ ಗ್ರಾಮ ಪಂಚಾಯತಿ ಏನ್ ಮಾಡ್ತು ಅಂದ್ರೆ ನಮ್ಮ ಜೊತೆಗೆ ನಿಂತು ಅದರಿಂದಾಗ ಕೆಲಸವನ್ನು ಕೂಡ ತಗೊಂಡ್ ಬಂದ್ವಿ. ತಗೊಂಡ ನಂತರನು ಕೂಡ ಸ್ಥಳೀಯವಾಗಿ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಅವ್ರ ಏಜೆನ್ಸಿ ಇರ್ಬೋದು, ಮತ್ತೊಬ್ಬರಿಗೆ ಇರ್ಬೋದು, ಪೂರಕವಾದಂತಹ ವಾತಾವರಣ ನಿರ್ಮಾಣ ಮಾಡಿಕೊಟ್ರಿ. ಆ ಹಿನ್ನೆಲೆಯಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಎಲ್ಲಾ ಕೆಲಸಗಳು ಕೂಡ ಪೂರ್ಣ ಆಗಿದೆ. ಅದಕ್ಕಾಗಿ ಇದಕ್ಕೆ ಮೇನ್ ನಮ್ದು ಕ್ರೆಡಿಟ್ಸ್ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ, ಬದಲಾಗಿ ಎಲ್ಲವೂ ಕೂಡ ಸನ್ಮಾನ್ಯ ಶಾಸಕರು ಮತ್ತೆ ನಿಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತೆ ನಿಮ್ಮ ಸದಸ್ಯರಾಗಿರ್ಬೋದು ಎಲ್ರಿಗೂ ಸಲ್ಲಬೇಕು ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ಜಿಲ್ಲೆಯ ಅರಣ್ಯದಂಚಿನ ಗ್ರಾಮಗಳಲ್ಲಿ ಪರಿಭಾವಿತ ಅರಣ್ಯ ಪ್ರದೇಶದ ಸರ್ವೆ ಕಾರ್ಯದ ಬಗ್ಗೆ ಕೃಷಿಕರಿಗೆ ಮನವರಿಕೆ ಮಾಡಿಕೊಡಬೇಕೆಂದು ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕೊತ್ನಳ್ಳಿ ಒತ್ತಾಯಿಸಿದ್ದಾರೆ. ಸೋಮವಾರಪೇಟೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಗೆ ತೆರಳಿದ ಸಮಿತಿಯ ಪದಾಧಿಕಾರಿಗಳು ACF AA ಗೋಪಾಲ್ ಅವರೊಂದಿಗೆ ಸುದೀರ್ಘ ಚರ್ಚೆಯಿಂದ ನಡೆಸಿದರು. ಕೊಡಗು ಜಿಲ್ಲೆಯ ಅನೇಕ ಗ್ರಾಮಗಳಲ್ಲಿ ದಶಕಗಳ ಹಿಂದೆ ಅವೈಜ್ಞಾನಿಕವಾಗಿ ಕಂದಾಯ ಇಲಾಖೆ ಗುರುತಿಸಿರುವ ಡೀಮ್ಡ್ ಅರಣ್ಯ ಪ್ರದೇಶವನ್ನು ಕಂದಾಯ ಹಾಗೂ ಅರಣ್ಯ ಇಲಾಖೆ ಜಂಟಿಯಾಗಿ ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದು ಕೃಷಿಕರು ಕೃಷಿ ಭೂಮಿಯಿಂದ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. 2 ಇಲಾಖೆ ಅಧಿಕಾರಿಗಳು ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಮಾಹಿತಿ ನೀಡಿ ಸರ್ವೆ ಮಾಡಬೇಕೆಂದು ಮನವಿ ಮಾಡಿದರು. ಇಲಾಖೆಯಿಂದ ಸರ್ವೆ ಕಾರ್ಯ ನಡೆಸುವಾಗ ಜನಪ್ರತಿನಿಧಿಗಳಿಗೆ ಮತ್ತು ಸ್ಥಳೀಯ ಸಂಸ್ಥೆಗಳ ಗಮನಕ್ಕೆ ತರಬೇಕು. ಸ್ಥಳೀಯ ಗ್ರಾಮಸ್ಥರ ಗಮನಕ್ಕೆ ತಂದು ಆಕ್ಷೇಪಗಳನ್ನು ಪಡ್ಕೊಂಡು ಸರ್ಕಾರ ಮತ್ತು ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದರೆ ರೈತಾಪಿ ವರ್ಗ ಸಂಕಷ್ಟಕ್ಕೆ ಸಿಲುಕುವುದು ತಪ್ಪುತ್ತೆ ಎಂದು ಹೇಳಿದರು. ಕೊಡಗು ಜಿಲ್ಲೆಯ ಬಹುತೇಕ ಗ್ರಾಮಗಳ ಕೃಷಿ ಭೂಮಿಯ ಸೆಟಲ್ಮೆಂಟ್ ಸರ್ವೆ ಆಗಿಲ್ಲ. ಗ್ರಾಮಗಳ ಗಡಿಗುರುತು ಮಾಡದೇ ಇರುವುದರಿಂದ ಗ್ರಾಮ ನಕ್ಷೆಗಳಲ್ಲಿ ಕೆಲವು ಜಮೀನುಗಳ ನಕ್ಷೆಗಳು ವ್ಯತ್ಯಾಸಗೊಂಡಿವೆ. ಹಾರಂಗಿ ಮುಳುಗಡೆ ಪ್ರದೇಶದ ಬದಲಿ ಜಾಗದ ಸರ್ವೆ ನಂಬರ್ಗಳಲ್ಲಿ ವ್ಯತ್ಯಾಸವಿದೆ. ಕಂದಾಯ ಮತ್ತು ಅರಣ್ಯ ಇಲಾಖೆಯ ತಪ್ಪಿನಿಂದ ರೈತಾಪಿ ವರ್ಗ ಭೂಮಿ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕೆಂದು ಹೇಳಿದರು. ಗಿಡ ಮರಗಳನ್ನು ನೆಡುವ ಮೂಲಕ 100 ವರ್ಷಗಳಿಂದ ರೈತರು ಅರಣ್ಯವನ್ನು ರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ.
ರೈತರಿಗೆ ಅನ್ಯಾಯವಾಗದಂತೆ ಕಂದಾಯ ಮತ್ತು ಅರಣ್ಯ ಇಲಾಖೆ ನೋಡಿಕೊಳ್ಳಬೇಕೆಂದು ಹೇಳಿದರು. ಕೊಟ್ಟವರಲ್ಲ ಅಲ್ಲೇ ತಗೊಳ್ಳಿ, ಯಾಕೆ ನಾವು ಇಲ್ಲಿ ಕೊಡ್ಬೇಕು? ಈಗ ನೀವು ಬೆಂಗಳೂರಲ್ಲಿ ಯಾರಿಗೋ ಕುಡಿಯೋ ನೀರು ಕೊಡ್ಬೇಕು, ಯಾರು ಹೇಳಿದ್ರ ಬೆಂಗಳೂರನ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ? ಈಗ 1 ಕೋಟಿ ಜನಸಂಖ್ಯೆ ಬಂದು ತಲುಪಿದ್ದಾರೆ ಸರ್. ಯಾರು 1 ಕೋಟಿಗೆ ಯಾರು ಬರ್ತಿರೋರು? ನಾವ್ ಇನ್ವೈಟ್ ಮಾಡಿದ್ರು, ಕೊಡದ್ನವ್ರು ಇನ್ವೈಟ್ ಮಾಡಿದೀವಿ ನಾವು. ಜನರಿಗಾಗಿ ಮಾಡ್ತಿರೋದಲ್ಲ. ಯಾರು ಜನರು? ಆ ಜನರು ಯಾರು? ಅಲ್ಲ ಸರ್, ಈಗ ನಾ ಬಿಹಾರದಿಂದ ಬರ್ಬೇಕಾರೆ ಕೊಡಪಂತ ನೀರ್ ತಗೊಬರ್ತಾನ, ಅಲ್ಲಿ ಉತ್ತರ ಪ್ರದೇಶದಿಂದ ಬರ್ಬೇಕಾರೆ ಮರ ಗಿಡ ಎತ್ಕೊಬರ್ತಾನ, ಜೊತೆಲಿ ಒಂದ್ ಪಾಟಲ್ಲಿ ಏನೋ ತಗೊಬರ್ತಾನ. ಅವ್ನು ಬರೋದೇ 4 ಸೂಟ್ ಕೇಸು, ಆಮೇಲೆ ಇಲ್ಲಿನೇ ದುಡಿಬೇಕು, ಇಲ್ಲಿದೆ ನೀರ್ ಬೇಕು, ಇಲ್ಲಿದೆ ಇರಬೇಕು. ಅವ್ರು ಫೆಸಿಲಿಟೇಟ್ ಯಾರು ಮಾಡ್ಕೊಡ್ತಿರೋದು? ನಮ್ಮವರೇ, ನಮ್ಮ ಮಿನಿಸ್ಟರ್ಗಳೇ, ನಮ್ಮ ಸರ್ಕಾರದವರೇ. ಸರ್ಕಾರ ಯಾರದೇ ಇರ್ಲಿ, ನಮ್ಮವರೇ ನಾವೇ ಫೆಸಿಲಿಟೇಟ್ ಮಾಡ್ಕೊಳ್ಳೋದು. ಸರ್ಕಾರ ಇರೋದೇ ಜನರಿಗಾಗಿ. ಅದೇ ಸರ್, ಈಗ ನಮಗೆ ನಿಲ್ತಾ ಇಲ್ವಲ್ಲ ಅವರು, ನಮ್ಮನ್ನೇ ನಾವು ನಾವು ಬರೀ ಅಲ್ಪ ಕೆಲವು ಜನ ಇದ್ದೀವಿ ಅಂತ ಈಗ ನಮ್ಮವರೇ ಹೋಗ್ಬಿಟ್ಟು ರಿಟ್ ಪಿಟಿಷನ್ ಆಗ್ತಾರೆ, ಅದು ಬೇರೆ ವಿಚಾರ. ಅವರು ಆಂತರಿಕವಾಗಿ ಯಾರ್ಯಾರ ಜೊತೆ ಅವ್ರು ಕನೆಕ್ಟೆಡ್ ಆಗಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ. ರಿಟ್ ಪಿಟಿಷನ್ ನಮ್ಮವರೇ ಹೋಗಿ ಆಗ್ತಾರೆ. ನಮ್ಮವ್ರಿಗೆ ಇಲ್ಲೇ ಅವ್ರು ಬದುಕಬೇಕು. ನಾವು ಅವ್ರಿಗೆ ಅಕ್ಕಪಕ್ಕ ನಾವು ಜನಗಳು, ನಾವು ನಮ್ಮ ನೆಂಟರಿಷ್ಟರು, ನಮ್ಮ ಅಣ್ಣ ತಮ್ಮದಿರು ಅಂತ ಅವ್ರಿಗೆ ಆ ಫೀಲಿಂಗ್ ಇಲ್ಲ. ನಾನೊಬ್ಬ ಚೆನ್ನಾಗಿದ್ರೆ ಸಾಕು. ಇದು ಆನೆ ಇವಾಗ ಈ ಗಲಾಟೆ ಆಗ್ತಿದಿಲ್ಲ, ಎಷ್ಟು ಪ್ರತಿ ತಿಂಗಳು ಸಾಯ್ತಾ ಬರ್ತದೆ. ಇದ್ರ ಬಗ್ಗೆ ಯಾಕೆ ಇನಿಷಿಯೇಟಿವ್ ತಗೊಳ್ಳೋದ? ಅದ್ರ ಬಗ್ಗೆ ಅದು ಇಷ್ಟ ಸೀರಿಯಸ್ ಕನ್ಸರ್ನ್ ಅಲ್ವಾ? ಕೊಡಗಲ್ ಮಾತ್ರ ಆನೆ ಓಡಾಡೋದ? ಬೇರೆ ಕಡೆ ಎಲ್ಲೂ ಅದಕ್ಕೆ ಫೆಸಿಲಿಟೇಟ್ ಮಾಡ್ಕೊಡಕ್ಕಾಗಲ್ವಾ? ಎಲ್ಲವನ್ನು ಮಾಡಬಹುದು, ಎಲ್ಲವನ್ನು ಸೀರಿಯಸ್ ಆಗಿ. ಮೊನ್ನೆ ನಾವು ಮಾತಾಡ್ಕೊಂಡು ಹೋಗ್ಬೇಕಂತ ಹೇಳಿ ಒಂದು ಸಮಯನ ತಗೊಂಡ್ವಿ. ಇವತ್ತು ನಿಮಗಿದು ಕೂಡ ತುಂಬಾ ಒಳ್ಳೇದಾಯ್ತು. ಬೇರೆ ಕಡೆ ಹೊರಟವರು ನಮಗೋಸ್ಕರ ಸಮಯ ಕೊಟ್ಟಿದ್ದಾರೆ. ಸೋಮವಾರ ಎಲ್ಲ ಅಧಿಕಾರಿಗಳು ಇರ್ಬೇಕನ್ನೋದು ಕೂಡ ಇದೆ ಅನ್ಸುತ್ತೆ ಅಲ್ಲ? ಹಾ ಸರ್. ನಾವು ಇವತ್ತು ನಿಮ್ಮನ್ನ ಭೇಟಿ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, ಡೀಮ್ಡ್ ಹೆಸರಲ್ಲಿ ನಿಮ್ಮ ಇಲಾಖೆಯಿಂದ ಸರ್ವೆ ಕಾರ್ಯ ನಡೀತಾ ಇದೆ. ಏನಂತ ಹೇಳಿದ್ರೆ, ನ್ಯಾಯಾಲಯ ಮತ್ತೆ ಸರ್ಕಾರದ ಆದೇಶಗಳಿಗೆ ನೀವು ಇಷ್ಟು ಎಕರೆ ಜಾಗ ಕೊಡಬೇಕಂತ ಹೇಳುವಂತ ಉದ್ದೇಶದಲ್ಲಿ ನಮ್ಮ ಸೋಮವಾರಪೇಟೆ ತಾಲೂಕಿಗೆ ಸಂಬಂಧಪಟ್ಟ ಸರ್ವೆಗಳನ್ನ ನೀವು ಮಾಡ್ತಾ ಇದ್ದೀರಾ. ನಮಗೆ ಕಂಡು ಬಂದಿದೆ ಏನಂತ ಹೇಳಿದ್ರೆ, ಯಾವುದೇ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಸ್ಥಳೀಯರನ್ನ ನೀವು ವಿಶ್ವಾಸಕ್ಕೆ ತಗೊಳ್ಳದೆ ನಿಮ್ಮ ಇಲಾಖೆ ಮತ್ತೆ ಕಂದಾಯ ಇಲಾಖೆ ಜಂಟಿಯಾಗಿ ಹೋಗಿ ಸರ್ವೆನ ಮಾಡ್ತಾ ಇದ್ದೀರಾ. ಯಾವುದೋ ಒಂದು ಲೊಕೇಶನ್ಗಳಲ್ಲಿ ನಿಂತು GPS ಮಾಡಿಕೊಂಡು ನಮ್ಮ ತೋಟಗಳಿರ್ಬೋದು, ಸಾಗುವಳಿ ಮಾಡ್ಕೊಂಡಿರೋ ಜಾಗಗಳಿರ್ಬೋದು, ಎಲ್ಲಿ ನೋಡಿದ್ರು ಮರಗಿಡಗಳನ್ನೇ ನಾವು ಕೊಟ್ಟದಕ್ಕೆ ಸಬ್ಸ್ಟಿಟ್ಯೂಟ್ ಲ್ಯಾಂಡ್ ಕರ್ನಾಟಕ ಎಲ್ಲಿ ಬೇಕಾದ್ರೆ ಕೊಡ್ಬೋದು. ಕೊಡ್ಲಿ, ಅದನ್ನೇ ನೀವು ಕೊಡಗಲೇ ಯಾಕೆ ಕೊಡ್ಬೇಕು? ಬೆಂಗಳೂರಲ್ಲಿ ರಾಮನಗರ ಮಾಡಕ್ಕೆ ಅಲ್ಲ ಸರ್, ಅಲ್ಲ ಎಕ್ಸಾಂಪಲ್ ನಾನು ಹೇಳೋದು. ಈಗ ನಾವು ಎಲ್ಲರೂ ಈಗ ನಿಮ್ ಸಪೋರ್ಟ್ ಇಲ್ಲದೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ ಸಪೋರ್ಟ್ ಇಲ್ಲದೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ನೀವೇನ್ ಬರ್ದಾಗ್ತೀರಿ ಅದೇ ಇದು ಸರ್. ಕೋರ್ಟ್ ನೀವೇನ್ ಬರ್ದಾಗ್ತೀರಿ ಅದೇ ರಿಪೋರ್ಟ್. ಜನಗಳು ಈ ತರದ ಅಭಿಪ್ರಾಯ ಇದು ಮಾಡ್ತಾ ಇದಾರೆ. ಜನಗಳಿಂದ ಈಗ ಒಂದ್ 4 ಸೆಂಟೆನ್ಸ್ ನೀವು ಬರಿಬೇಕಾದ್ರೆ ಅದ್ರ ಕೆಳಗಡೆ ಈ ತರದೊಂದು ಅಭಿಪ್ರಾಯಗಳನ್ನು ಬರ್ದಾಗ್ತಿದ್ದು ನೀವೇನ್ ಕೋರ್ಟ್ಗೆ ಹಾಕ್ತೀರಿ ಅದನ್ನು ಕೂತ್ಕೊಂಡು ಜಡ್ಜ್ ಓದ್ತಾರೆ ಮೇಲೆ ಅಲ್ವಾ? ಈಗ ನಾವು ನಮ್ಮ ಆಲೋಚನೆಯಲ್ಲಿ ಇದು ಈ ದೃಷ್ಟಿನೂ ನೀವು ನಮ್ಮ ಊರವರಾಗಿದ್ರೆ ನಿಮ್ಗೆ ಅದನ್ನು ನಿಮಗೂ ಅನ್ಸ್ಬೋದು. ಈಗ ನಾವು ಜಾಗನೂ ಕೊಟ್ಟಿದ್ವಿ, ಅದಕ್ಕೆ ನಿಮ್ಗೆ ಹಂಗೆ ಅನ್ಸುತ್ತೆ. ಜಾಗ ಹೆಚ್ಚಿನದಾಗಿ ಹಕ್ಕುಪತ್ರಗಳನ್ನ ಅಂದ್ರೆ ಎಲ್ಲಾ ಜಾಗಗಳನ್ನ ಫಾರೆಸ್ಟ್ ಇಲಾಖೆಗೆ ಇಷ್ಟ ಇರ್ಬೋದು ಎಲ್ಲ ನಿಯೋಜನೆ ಮಾಡಿದಂತದ್ದಿದೆ. ಸೆಟಲ್ಮೆಂಟ್ ಸರ್ವೇನೂ ಆಗದೆ ನೀವು ಈ ಡೀಮ್ಡ್ ಅರಣ್ಯಕ್ಕೆ ಅಂತ ಹೇಳಿ ಒಂದಿಷ್ಟು ಎಕರೆ ಇದೆ ಅಂತ ಹೇಳಿ ತೋರಿಸ್ತಾ ಹೋದ್ರೆ ಅದೇ ತರ ಅರಣ್ಯ ಮುಳುಗಡೆಗೂ ಬರ್ತಾರೆ. ಇನ್ನೊಂದು ಸಮಯದಲ್ಲಿ ಸೆಕ್ಷನ್ 4 ಅಂತ ಹೇಳಿ ಅದ್ರಲ್ಲೂ ಆಗಿದೆ ಅಂತ ಬರ್ತಾರೆ. ಎಲ್ಲರಿಗೂ ಪರಿಹಾರ ಎಲ್ಲಿ ಅಂತ ಹೇಳಿದ್ರೆ ಬದುಕ್ತಾ ಇರುವಂತ ಜನರಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಒಕ್ಕಲೆಪ್ಸೋ ಕೆಲಸ ಆಗುತ್ತೋ ಗೊತ್ತಿಲ್ಲ. ಇಂಥ ಸಮಸ್ಯೆಗಳಾಗಬಾರ್ದು. ಮತ್ತೆ ನಾವು ನೋಡಿದಾಗೆ ಅರಣ್ಯ ಇಲಾಖೆ ಅಂತ ಹೇಳುವಂಥದ್ದು, ನೀವು ಸೆಂಟ್ರಲ್ ಗವರ್ಮೆಂಟ್ ಅಂಡಲ್ಲಿ ಕೆಲಸ ಮಾಡ್ತೀರಾ. ಹಳ್ಳಿಗಳಲ್ಲಿ ಬಹುತೇಕ ನಾವೆಲ್ಲ ಪಶ್ಚಿಮ ಘಟ್ಟಕ್ಕೆ ಸೇರ್ತೀವಿ. ಹಳ್ಳಿಗಳಲ್ಲಿ ಜನ ಪ್ರಾಣಿ ಪಕ್ಷಿಗಳಿರ್ಬೋದು, ಮರಗಿಡಗಳಿರ್ಬೋದು, ಒಳ್ಳೆ ಬಾಂಧವ್ಯನ ಇಟ್ಕೊಂಡು ಒಡನಾಟ ಇಟ್ಕೊಂಡು ಅವನ್ನೆಲ್ಲ ಉಳಿಸಿ ಬೆಳೆಸಿ ಬರೋದಕ್ಕೆ ನಮ್ಮ ಜನಸಾಮಾನ್ಯರು ಅಂತ ಹೇಳಿದ್ರೆ ರೈತರೇ ಇಷ್ಟು ಜನ ಸಾಗುವಳಿ ಅರ್ಜಿಗಳಿದಾವೆ. ಇದೆಲ್ಲನೂ ಅಟ್ಯಾಚ್ ಮಾಡಿ ಕಳಿಸಿ. ಇದೆಲ್ಲ ಬಿಟ್ರೆ ಉಳಿದಿರೋ ಜಾಗ ನಿಮ್ದು, ಅದು ಫಾರೆಸ್ಟ್ ಇಲಾಖೆದು, ಅದೆಲ್ಲರೂ ನಮ್ಮ ಸೊತ್ತು ಕೂಡ. ಫಾರೆಸ್ಟ್ ಇಲಾಖೆ ಅಂತ ಹೇಳಿದ್ರೆ ನಿಮ್ದು ಮಾತ್ರ ಆಗಲ್ಲ. ಯಾಕೆಂದ್ರೆ ನಾವು ಧೈರ್ಯವಾಗಿ ಹೇಳ್ತೀವಿ, ಪ್ರಾಣಿ ಪಕ್ಷಿಗಳು ಮರನ ನಾವು ಉಳಿಸ್ಕೊಂಡ್ ಬಂದಿರೋದಂತ. ಯಾಕಂದ್ರೆ ಹಳ್ಳಿಯವರಾಗಿ ನಾವು ಉಳಿಸ್ತಾ ಇದ್ರೆ ಎಲ್ಲಿರ್ತಿತ್ತು ಸರ್? ನಾವುಗಳು ಇಲ್ಲಿ ತನಕ ಮರಗಿಡಗಳನ್ನ ನೆಟ್ಟು ಬೆಳೆಸ್ಕೊಂಡು ನಿಮಗಾಗಿ ರಾಷ್ಟ್ರ ಸಂಪತ್ತು ಉಪಯೋಗಿಸ್ತಾರೆ ಯಾರು? ನಾವುಗಳೇ, ಸಾರ್ವಜನಿಕರೇ. ಹೌದು. ಸರ್ಕಾರಗಳು ಬಂದ್ರು ನಮ್ಮ ಸರ್ಕಾರಗಳೇ. ಆದ್ರೆ ಕೋರ್ಟಿಗೆ ನಾವು ಹೇಳುವಷ್ಟಿಲ್ಲ. ನಮ್ಮ ಸರ್ಕಾರದ ಪ್ರತಿನಿಧಿಗಳೆಲ್ಲ ಭಾಗವಹಿಸಿ ಹೇಳಬೇಕು. ನೀವು ಇಲಾಖೆಯಲ್ಲಿ ನಮ್ಮ ಪರ ಕೆಲಸ ಮಾಡೋದಕ್ಕೆ ನೀವುಗಳು ಹೇಳಬೇಕು. ಸರ್, ಇದು ಮಾಡೋದಕ್ಕೆ ಫಸ್ಟ್ ಈಗ ನೆಕ್ಸ್ಟ್ ವೀಕ್ ಅಲ್ಲೇ ನೀವು ಮಾಡ್ತೀನಿ ಅಂತ ಅನ್ಕೊಳ್ಳಿ. ಶುಕ್ರವಾರದ ಮೀಟಿಂಗು ನೀವು ಯಾವತ್ತು ಮಾಡ್ತೀರೋ 15 ದಿನದ ಮೀಟಿಂಗ್ ಅಲ್ಲಿ
ನೀವು ತಿಳಿಸುವಂತ ಕೆಲಸ ಮಾಡಿ. ನಾವು ತಹಸೀಲ್ದಾರ್ಗೂ ಒಂದು ತಿಳಿಸ್ತೀವಿ ಇದ್ರ ಬಗ್ಗೆ. ನೀವು ತಿಳಿಸಿ ಸಾರ್ವಜನಿಕವಾಗಿ ನಮಗೆ ನಾವು ತಿಳಿಸ್ತೇವೆ. ಇಂಥ ಸಮಸ್ಯೆಗಳಿರೋದಕ್ಕೆ ಪರಿಹಾರ ಏನಂತ ನೀವು ಇಲ್ಲೇ ಇನಿಷಿಯೇಟ್ ತಗೊಂಡ್ರೆ ನಮ್ಮ ಇಡೀ ಸೋಮವಾರಪೇಟೆ ತಾಲೂಕು ಸಮಸ್ಯೆ ಬಗೆಹರಿಯೋದಕ್ಕೆ ಕೆಲವೇ ದಿನಗಳು ಸಾಕಂತ ಅನ್ಸುತ್ತೆ. ಕೆಲವು ದಿನ ಇಲ್ಲ ಅಂದ್ರೂ ವರ್ಷಗಳಲ್ಲಾದ್ರೂ ಬಗೆಹರಿಯುತ್ತೆ. ಆದಷ್ಟು ಎಲ್ಲರ ಪರವಾಗಿ ಖಂಡಿತ ನಾವು ಹೊರಗಿನವರಲ್ಲ, ಇಲ್ಲಿಯವರೇ. ಮನವಿ ಸ್ವೀಕರಿಸಿ ಮಾತನಾಡಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗೋಪಾಲ್ ಅವರು ಸರ್ಕಾರದ ಆದೇಶದಂತೆ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಸೇರಿ ಸಮಿತಿ ರಚನೆ ಮಾಡಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಮುಂದಿನ ಸಭೆಯಲ್ಲಿ ಈ ವಿಷಯವನ್ನ ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿಯನ್ನ ನೀಡಲಾಗುವುದೆಂದರು. ಸಾರ್ವಜನಿಕಗೋಸ್ಕರ ಇಲಾಖೆ ಇರುವಂಥದ್ದು. ಇವತ್ತು ನೀವು ಡಿಮ್ಡ್ ಫಾರೆಸ್ಟ್ ಕೇಳಿದ್ರಿ. 1997ರಲ್ಲಿ ಗೋದಾವರ್ಧನ್ 202 ರಿಟ್ ಪಿಟಿಷನ್, ಅದರ ಪ್ರಕಾರ ಗೋದಾವರ್ಧನ್ ಕೇಸ್ ಆಯಿತು. ಅದರಲ್ಲೇ ಡಿಮ್ಡ್ ಫಾರೆಸ್ಟ್ ಗುರುತಿಸಬೇಕು ಅಂತ ಬಂತು. ಆ ಡಿಮ್ಡ್ ಫಾರೆಸ್ಟ್ ಗುರುತಿಸಬೇಕು ಅಂತ ಹೇಳುವಾಗ ಹರಿಬರಿಯಲ್ಲಿ ಸರ್ಕಾರದ ಸರ ನಂಬರ್ ಯಾವುದಿದೆ ಅದು ಕೊಡಬೇಕು ಅಂತ ಹೇಳಿದರು. ಹಾಗೆ ಎಲ್ಲರೂ ಸ್ಟೇಟಿಂದಲೂ ನಾವು ಅಫಿಡವಿಟ್ ಮಾಡಿದ್ದೇವೆ ಸರ್ವೋಚ್ಚ ನ್ಯಾಯಾಲಯಕ್ಕೆ. ಸೊ ಅದರ ನಂತರ 14ರಲ್ಲಿ ನಮ್ಮಲ್ಲಿ ಬಹಳಷ್ಟು ವ್ಯತಿರಿಕ್ತ ಪರಿಣಾಮ ಆಯಿತು. ಎಲ್ಲ ಸರ ನಂಬರ್ಗಳನ್ನು ಸಮೇತ ಸರ್ಕಾರ ಗೋದಾವರ್ಧನ ಕೇಸಲ್ಲಿ ಕೊಟ್ಟಿದೆ ಅಂತ ಕೊಂಡು ಇದು ಮಾಡಿ ಅದನ್ನ ಕಡಿಮೆ ಮಾಡಬೇಕು ಅಂತ ಸರ್ಕಾರ ಪುನಃ 14ರಲ್ಲಿ ಒಂದು ಅಫಿಡವಿಟ್ ಸಲ್ಲಿಸಿತು. ಆಗ ಸ್ವಲ್ಪ ಕಡಿಮೆ ಮಾಡಿ ಸಲ್ಲಿಸಿತು. ಅದನ್ನ ಪುನಃ 22ರಲ್ಲಿ ರಿವೈಸ್ ಮಾಡಿತು, ಇನ್ನೂ ಕಡಿಮೆ ಮಾಡಿತು, 10,000 ಮಾಡಿ ಇದು ಮಾಡಿತ್ತು. ಮತ್ತು ಅದು ಎಲ್ಲಿ ಉಳಿದೆ ಅಂತ ಗುರುತಿಸೋದಕ್ಕೆ ಇದು ಮಾಡಿದೆ. ಈಗ ಪುನಃ ಸೇಮ್ ನಮ್ಮ ಕೊಡಗಿನಲ್ಲಿ 10,000 ಚಿಲ್ಲರೆ ಹೆಕ್ಟೇರ್. ಹೌದು, 10,000 ಹೆಕ್ಟೇರ್ ಅದಕ್ಕೆ ಬರ್ತದೆ. ಇದೆ ಸರ್, ಆಯ್ತಾ? ಇದು ಮತ್ತೆ ಪಟ್ಟಿ ಇದೆಯಾ? ಇದೆ. ಈಗ ಏನಾಗ್ತದೆ, 2023 ದಿನಾಂಕ 19/2/24ರಲ್ಲಿ ಒಂದು ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಹೊರಡಿಸಿದ್ರು. ಸೊ ಅದರಲ್ಲಿ ಏನು ಹೇಳ್ತಾ ಅಂದರೆ, ಈ ಡಿಎಮ್ ಫಾರೆಸ್ಟನ್ನು ಎಲ್ಲೂ ವ್ಯತಿರಿಕ್ತ ಇದಾಗ್ತಾ ಉಂಟು. ನಮ್ದೊಂದು ಇದು ಹೇಳ್ತಿದ್ದಾರೆ, ಸಾರ್ವಜನಿಕೊಂದು ಹೇಳ್ತಾರೆ, ಸರ್ಕಾರ ಒಂದು ಇದು ಮಾಡ್ತದೆ. ಸೊ ಹಾಗಾಗಿ DLC ವತಿಯಿಂದ ಇದನ್ನು ಗುರುತಿಸಬೇಕು ಅಂತ ಬಂತು. DLCಯಿಂದ ಗುರುತಿಸಬೇಕು. ಆಮೇಲೆ ನೀವು RC ಕಮಿಟಿ ಮಾಡಬೇಕು. RC ಕಮಿಟಿ ಆದಮೇಲೆ ನಂತರ ವಿಲೇಜ್ ಕಮಿಟಿ ಮಾಡಬೇಕು ಅಂತ ಬಂದು ತಾಲೂಕು ಲೆವೆಲ್ ಕಮಿಟೀಸ್ ಮಾಡಿಬಿಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ, ಅಂದರೆ ಕಮಿಟಿನ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ತಾಲೂಕು ಮತ್ತು ಫಾರೆಸ್ಟ್ ಆಗಿದೆಯಾ? ಅದು ಆಗಿದೆ. ತಹಸೀಲ್ದಾರ್ ಚೇರ್ಮನ್ ಇದ್ದಾರೆ, ಇದು ನಮ್ಮ RFO ತಾಲೂಕು ಲೆವೆಲಲ್ಲಿ ಸೆಕ್ರೆಟರಿ ಇದ್ದಾರೆ, ಆಮೇಲೆ ವಿಲೇಜ್ ಅಕೌಂಟೆಂಟ್ ಸೆಕ್ರೆಟರಿ ಇದ್ದಾರೆ, ನಮ್ಮ ಡೆಪ್ಟಿ RFO ಇದ್ದಾರೆ, ಮೆಂಬರ್ಸ್ ಇದ್ದಾರೆ, ಸರ್ವೆ ಮೆಂಬರ್ಸ್ ಇದ್ದಾರೆ, PDO ಮೆಂಬರ್ಸ್ ಇದ್ದಾರೆ. ಇದರಲ್ಲಿ ನಿಮ್ಮ ರಿಸರ್ವ್ ಫಾರೆಸ್ಟ್ ಮತ್ತೆ ಸೋಷಿಯಲ್ ಫಾರೆಸ್ಟ್ ಎಲ್ಲನೂ ಸೇರಿಕೊಂಡು ಎಲ್ಲವನ್ನು ಗುರುತಿಸಿ ಪಬ್ಲಿಕ್ಕಿಗೆ ಗುರುತಿಸುವ ಹಾಗೆ ನಕ್ಷೆ ಮತ್ತು RTCಯನ್ನು ಸಾರ್ವಜನಿಕವಾಗಿ ಪಬ್ಲಿಷ್ ಮಾಡಬೇಕು ಅಂತ ಹೇಳುತ್ತೆ. ನಂತರ ಸಮಿತಿ ಸದಸ್ಯರು ತಹಶೀಲ್ದಾರ್ ಮತ್ತು ADLR ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದರು. ಸಮಿತಿಯ ಉಪಾಧ್ಯಕ್ಷ KN ದೀಪಕ್, ಕಾರ್ಯದರ್ಶಿ ಆದರ್ಶ್, ಪದಾಧಿಕಾರಿಗಳು ಈ ಸಂದರ್ಭ ಹಾಜರಿದ್ದರು. ದುಷ್ಯಂತ್ ಕುಮಾರ್, ಕೊಡಗು ಚಾನಲ್, ಸೋಮವಾರಪೇಟೆ. ಕೊಡಗು ಜಿಲ್ಲೆಯಲ್ಲಿ ಜನರನ್ನ ಕಾಡ್ತಾ ಇರುವ ಕಂದಾಯ ಭೂಮಿ ಮತ್ತು ಜಂಬಾಬಾಣೆ ಸಮಸ್ಯೆಗೆ ಸೂಕ್ತ ಪರಿಹಾರ ಸೂಚಿಸುವಂತೆ ಒತ್ತಾಯಿಸಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಅಜ್ಜಿಕುಟ್ಟಿರ S. ಪೊನ್ನಣ್ಣ ಅವರು ರಾಜ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರನ್ನ ವಿಕಾಸಸೌಧದಲ್ಲಿ ಭೇಟಿಯಾಗಿ ಮನವಿ ಸಲ್ಲಿಸಿದರು. ಕಂದಾಯ ಇಲಾಖೆಯ ಕೆಲವು ಮಸೂದೆಗಳಿಗೆ ತಿದ್ದುಪಡಿ ತರುವಂತೆ ಮನವಿ ಮಾಡಿದರು. ವಿಶೇಷವಾಗಿ ಕೊಡಗಿನವರ ಜಂಬಾಬಾಣೆಗೆ ಕಂದಾಯ ನಿಗದಿ, ಪಟ್ಟೇದಾರರ ಸಮಸ್ಯೆ ಮತ್ತು ಪಹಣಿ ಪತ್ರದ ನಂಬರ್ಗಳ ಸಮಸ್ಯೆಯನ್ನು ನಿವಾರಣೆ ಮಾಡಲು ಸೂಕ್ತ ತಿದ್ದುಪಡಿಯನ್ನು ಕರ್ನಾಟಕ ಕಂದಾಯ ಕಾಯ್ದೆ 1960ಕ್ಕೆ ತರಬೇಕೆಂದು ಕೋರಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ S. ಪೊನ್ನಣ್ಣ ಅವರು, ನಮ್ಮ ಮನವಿಗೆ ಕಂದಾಯ ಸಚಿವರು ಪೂರಕವಾಗಿ ಸ್ಪಂದಿಸಿದ್ದಾರೆ. ಮುಂಬರುವ ಮುಂಗಾರು ಅಧಿವೇಶನದಲ್ಲಿ ಅಗತ್ಯ ತಿದ್ದುಪಡಿಯನ್ನು ತರಲಾಗುವುದೆಂದು ಭರವಸೆ ನೀಡಿದ್ದಾರೆ ಎಂದರು. ಸಾರ್ವಜನಿಕರ ಸಮಸ್ಯೆ ಹಾಗೂ ದೂರುಗಳನ್ನು ಆಲಿಸಲು ಪೊಲೀಸರೇ ಮನೆ ಬಾಗಿಲಿಗೆ ತೆರಳುವ ವಿನೂತನ ಪರಿಕಲ್ಪನೆಯಾಗಿರುವ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ದಾಪಕ್ಲುವಿನಲ್ಲಿ ಚಾಲನೆ ನೀಡಲಾಯಿತು. ದಾಪಕ್ಲು ಠಾಣಾಧಿಕಾರಿ PG ರಾಘವೇಂದ್ರ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ದಾಪಕ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯ ಇಂದಿರಾನಗರದಲ್ಲಿ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪೊಲೀಸ್ ಇಲಾಖೆಯ ವಿನೂತನ ಜನಸ್ನೇಹಿ ಕಾರ್ಯಕ್ರಮವಾಗಿರುವ ಮನೆ ಮನೆಗೆ ಪೊಲೀಸರು ಈ ವಿಚಾರವಾಗಿ
ಜನರಲ್ಲಿ ಜಾಗೃತಿ ಮೂಡಿಸಿ ಮಾತನಾಡಿದ ನಾಪಕ್ಲು ಠಾಣಾಧಿಕಾರಿ ಪಿಜಿ ರಾಘವೇಂದ್ರ ಅವರು ಮನೆ ಮನೆಗೆ ಪೊಲೀಸರು ಎಂಬ ರಾಜ್ಯ ಸರ್ಕಾರದ ವಿನೂತನ ಪರಿಕಲ್ಪನೆಯ ಜನಸ್ನೇಹಿ ಕಾರ್ಯಕ್ರಮವಾಗಿದೆ. ಪೊಲೀಸರಿಂದ ಠಾಣಾ ವ್ಯಾಪ್ತಿಯಲ್ಲಿರುವ ಜನರಿಗೆ ಈ ಕಾರ್ಯಕ್ರಮದ ಮೂಲಕ ಹೆಚ್ಚಿನ ಸೇವೆ ಲಭ್ಯವಾಗಲಿದೆ. ಮುಂದಿನ ದಿನಗಳಲ್ಲಿ ನಾವು ಠಾಣಾ ವ್ಯಾಪ್ತಿಯ ಎಲ್ಲ ಮನೆಗಳಿಗೆ ತೆರಳಿ ಸಾರ್ವಜನಿಕರ ಸಮಸ್ಯೆ ಹಾಗೂ ದೂರುಗಳನ್ನು ಪಡೆಯಲಿದ್ದೇವೆ ಎಂದರು. ಕಾರ್ಯಕ್ರಮದ ಅಂಗವಾಗಿ ಠಾಣೆಯ ಸಿಬ್ಬಂದಿಗಳು ಇಂದಿರಾನಗರ ಹಾಗೂ ಹೊದವಾಡ, ಚೆರಿಯಪರ್ಮು ಗ್ರಾಮದ ಮನೆಗಳಿಗೆ ತೆರಳಿ ಸೈಬರ್ ಅಪರಾಧ, ಮಾದಕ ವಸ್ತುಗಳ ಬಳಕೆಯಿಂದ ಉಂಟಾಗುವ ದುಷ್ಪರಿಣಾಮ, ಬಾಲಾಪರಾಧ, ಪೋಕ್ಸೋ ಕಾಯ್ದೆ, ಕಳ್ಳತನ ಪ್ರಕರಣ, ರಸ್ತೆ ಸಂಚಾರ ನಿಯಮ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಅಭಿಯಾನದ ಮೂಲಕ ಜನರಿಗೆ ಜಾಗೃತಿಯನ್ನು ಮೂಡಿಸಿದರು. ಬಳಿಕ ಮನೆಗಳಲ್ಲಿರುವ ಮಾಹಿತಿಗಳನ್ನು ಕಲೆ ಹಾಕಿದ್ರು. ಈ ಸಂದರ್ಭ ನಾಪಕ್ಲು ಠಾಣೆಯ ಸಹಾಯಕ ಠಾಣಾಧಿಕಾರಿಗಳಾದ ಫ್ರಾನ್ಸಿಸ್, ಪ್ರಕಾಶ್, ಮುಖ್ಯಪೇದೆ ವಿಜಯಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯ ಮಹಮ್ಮದ್ ಕುರೇಶಿ, ಕಾಳೆಯಂಡ ಸಾಬಾ ತಿಮ್ಮಯ್ಯ ಸೇರಿದಂತೆ ಠಾಣೆಯ ಸಿಬ್ಬಂದಿಗಳು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ನವದೆಹಲಿಯಲ್ಲಿ ಭೇಟಿಯಾಗಿ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮತ್ತು ಇತರೆ ಪ್ರಮುಖ ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಸಚಿವರ ಭೇಟಿ ಬಳಿಕ ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಸಂಸದರು ಮೈಸೂರು ಕೊಡಗು ಕ್ಷೇತ್ರದ ಸಮಸ್ಯೆಗಳು ಹಾಗೂ ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಬೇಕಾದ ಬಗ್ಗೆ ಮನವಿ ಮಾಡಲಾಗಿದೆ ಎಂದರು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿ ಬಿಡುಗಡೆ ಮಾಡುವ ಬಗ್ಗೆ ಗೃಹ ಸಚಿವರಿಗೆ ಮನವರಿಕೆ ಮಾಡಿಕೊಡಲಾಯಿತು. ಕೊಡಗಿನಲ್ಲಿ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಆಸ್ತಿ-ಪಾಸ್ತಿ ನಷ್ಟವಾಗಿದೆ. ಇವುಗಳಿಗೆ ಎನ್ಡಿಆರ್ಎಫ್ ಮೂಲಕ ಪರಿಹಾರ ಒದಗಿಸಲು ಅವಕಾಶ ಮಾಡಿಕೊಡಬೇಕೆಂದು ಮನವಿ ಮಾಡಲಾಯಿತು. ಭಾಗಮಂಡಲದಲ್ಲಿ ನೂತನ ಸಮುದಾಯ ಭವನ ನಿರ್ಮಾಣಕ್ಕೆ ಅನುದಾನ ಒದಗಿಸುವಂತೆ ಭಾಗಮಂಡಲ ನಾಡಗೌಡ ಸಮಾಜದ ನಿಯೋಗ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾದ ಸಮಾಜದ ಪ್ರಮುಖರು ಭಾಗಮಂಡಲ ಗ್ರಾಮದಲ್ಲಿ 1983ರಲ್ಲಿ ನಿರ್ಮಿಸಿರುವ ಗೌಡ ಸಮುದಾಯ ಭವನದಲ್ಲಿ ಮೂಲ ಸೌಲಭ್ಯಗಳ ಕೊರತೆ ಇದ್ದು, ಭಾಗಮಂಡಲ ಭಾಗದಲ್ಲಿ ಏಕೈಕ ಸಮುದಾಯ ಭವನ ಇದಾಗಿದೆ. ಗೌಡ ಸಮಾಜ ಮತ್ತು ಎಲ್ಲ ಜಾತಿ ಧರ್ಮದವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನೂತನವಾಗಿ ಸಮುದಾಯ ಭವನ ನಿರ್ಮಿಸಲು ಅನುದಾನ ಮಂಜೂರು ಮಾಡಲು ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಅನುದಾನ ಮಂಜೂರು ಮಾಡುವ ಬಗ್ಗೆ ಭರವಸೆ ನೀಡಿದರು. ವಿರಾಜಪೇಟೆ ಪುರಸಭೆಯ ಸದಸ್ಯೆ, ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದ ಹಾಗೂ ನಿಷ್ಠಾವಂತರಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿದ್ದ ಬೊವ್ವೇರಿಯಂಡ ಆಶಾ ಸುಬ್ಬಯ್ಯ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಅನಾರೋಗ್ಯ ನಿಮಿತ್ತ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ಕರೆದುಕೊಂಡು ಹೋಗ್ತಾ ಇದ್ದ ಸಂದರ್ಭ ಕೈಕೇರಿ ಬಳಿ ಹೃದಯಾಘಾತ ಉಂಟಾಗಿ ಅವರು ಮೃತಪಟ್ಟಿದ್ದಾರೆ. ವಿರಾಜಪೇಟೆ ಪುರಸಭೆಯ ಹಾಲಿ ಸದಸ್ಯೆಯಾಗಿದ್ದ ಬೊವ್ವೇರಿಯಂಡ ಆಶಾ ಸುಬ್ಬಯ್ಯ 2018ರಲ್ಲಿ ಚಿಕ್ಕಪೇಟೆ ವಾರ್ಡ್ನಿಂದ ಆಯ್ಕೆಗೊಂಡಿದ್ದರು. ಮೃದು ಸ್ವಭಾವದ, ಮಿತಭಾಷೆಯೂ ಆಗಿದ್ದ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿದ್ದ, ದಾನ ಸಂಘಟನೆಗಳಲ್ಲಿ ಆಶಾ ಸುಬ್ಬಯ್ಯ ತೊಡಗಿಸಿಕೊಂಡಿದ್ದರು. ಆಶಾ ಸುಬ್ಬಯ್ಯ ಅವರ ಅಂತ್ಯಕ್ರಿಯೆ ಮಂಗಳವಾರ ಸಂಜೆ ವಿರಾಜಪೇಟೆ ಕೊಡವ ಸಮಾಜದ ರುದ್ರಭೂಮಿಯಲ್ಲಿ ನಡೆಯಿತು. ಪತಿ ಸುಬ್ಬಯ್ಯ, ಓರ್ವ ಪುತ್ರಿ ಹಾಗೂ ಪುತ್ರನನ್ನ ಇವರು ಅಗಲಿದ್ದಾರೆ. ನಮ್ಮ ಪುರಸಭೆ ಸದಸ್ಯರಾದಂಥ ಆಶಾ ಸುಬ್ಬಯ್ಯನವರು ಇವತ್ತು ಅಕಾಲಿಕ ಮರಣ ಹೊಂದಿದ್ದಾರೆ. ಅವರಿಗೆ ದೇವರು ಒಂದು ಶಾಂತಿ ಕೊಡಲಿ ಅಂತ ಕೇಳ್ಕೊಳ್ತೀವಿ. ಪುರಸಭೆಯಲ್ಲಿ ನಮ್ಮ ಒಡನಾಡಿಯಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮ BJPಗೆ ತುಂಬಲಾರದ ನಷ್ಟವಾಗಿದೆ ಅಂತೇಳಿ ಇವತ್ತು ಅವರ ನಿಧನ ಆಗಿದೆ. ಬಹಳ ಸಮಯದಿಂದ ಕಾಯಿಲೆಗೆ ಒಳಗಾಗಿ ಅಕಾಲಿಕ ಮರಣ ಪಕ್ಷಕ್ಕೆ ಹಾಗೆ ಸಮಾಜಕ್ಕೆ ತುಂಬಲಾರದ ನಷ್ಟ ಆಗಿದೆ. ಸಾವು ಇರುವಂಥದ್ದು ಈ ಒಂದು ವಿಶೇಷ ಇದರಲ್ಲಿ ಚಿಕ್ಕಲ
ವಿರಾಜಪೇಟೆ ಪುರಸಭೆಯ ಸದಸ್ಯೆ, ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದ ಹಾಗೂ ನಿಷ್ಠಾವಂತರಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿದ್ದ ಬೊವೇರಿಯಂಡ ಆಶಾ ಸುಬ್ಬಯ್ಯ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಅನಾರೋಗ್ಯ ನಿಮಿತ್ತ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿಗೆ ಕರೆದುಕೊಂಡು ಹೋಗ್ತಾ ಇದ್ದ ಸಂದರ್ಭ ಕೈಕೇರಿ ಬಳಿ ಹೃದಯಾಘಾತ ಉಂಟಾಗಿ ಅವರು ಮೃತಪಟ್ಟಿದ್ದಾರೆ. ವಿರಾಜಪೇಟೆ ಪುರಸಭೆಯ ಹಾಲಿ ಸದಸ್ಯೆಯಾಗಿದ್ದ ಬೊವೇರಿಯಂಡ ಆಶಾ ಸುಬ್ಬಯ್ಯ 2018ರಲ್ಲಿ ಚಿಕ್ಕಪೇಟೆ ವಾರ್ಡ್ನಿಂದ ಆಯ್ಕೆಗೊಂಡಿದ್ದರು. ಮೃದು ಸ್ವಭಾವದ ಮಿತಭಾಷೆಯೂ ಆಗಿದ್ದ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿದ್ದ, ದಾನ ಸಂಘಟನೆಗಳಲ್ಲಿ ಆಶಾ ಸುಬ್ಬಯ್ಯ ತೊಡಗಿಸಿಕೊಂಡಿದ್ದರು. ಆಶಾ ಸುಬ್ಬಯ್ಯ ಅವರ ಅಂತ್ಯಕ್ರಿಯೆ ಮಂಗಳವಾರ ಸಂಜೆ ವಿರಾಜಪೇಟೆ ಕೊಡವ ಸಮಾಜದ ರುದ್ರಭೂಮಿಯಲ್ಲಿ ನಡೆಯಿತು. ಪತಿ ಸುಬ್ಬಯ್ಯ, ಓರ್ವ ಪುತ್ರಿ ಹಾಗೂ ಪುತ್ರನನ್ನ ಇವರು ಅಗಲಿದ್ದಾರೆ. ನಮ್ಮ ಪುರಸಭೆ ಸದಸ್ಯರಾದಂಥ ಆಶಾ ಶುಭ್ರನವರು ಇವತ್ತು ಅಕಾಲಿಕ ಮರಣ ಹೊಂದಿದ್ದಾರೆ. ಅವರಿಗೆ ದೇವರು ಒಂದು ಶಾಂತಿ ಕೊಡಲಿ ಅಂತ ಕೇಳ್ಕೊಳ್ತೀವಿ. ಪುರಸಭೆಯಲ್ಲಿ ನಮ್ಮ ಒಡನಾಡಿಯಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮ BJPಗೆ ತುಂಬಲಾರದ ನಷ್ಟವಾಗಿದೆ ಅಂತೇಳಿ ಇವತ್ತು ಅವರ ನಿಧನ ಆಗಿದೆ. ಬಹಳ ಸಮಯದಿಂದ ಕಾಯಿಲೆಗೆ ಒಳಗಾಗಿ ಅಕಾಲಿಕ ಮರಣ ಪಕ್ಷಕ್ಕೆ ಹಾಗೆ ಸಮಾಜಕ್ಕೆ ತುಂಬಲಾರದ ನಷ್ಟ ಆಗಿದೆ. ಸಾವು ಇರುವಂಥದ್ದು ಈ ಒಂದು ವಿಶೇಷ ಇದರಲ್ಲಿ ಚಿಕ್ಕಲ ರಾಜಸೀಟ್ನಲ್ಲಿ ಮಕ್ಕಳ ಪುಟಾಣಿ ರೈಲು ಆರಂಭ ಸಂಬಂಧ ದಕ್ಷಿಣ ವಲಯ ರೈಲ್ವೆ ವಿಭಾಗದ ಎಂಜಿನಿಯರ್ಗಳು ಪರಿಶೀಲಿಸಿದ್ದು, ಈ ಬಗ್ಗೆ ವರದಿ ಬಂದ ಬಳಿಕ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಜಿಲ್ಲಾಧಿಕಾರಿ ವೆಂಕಟರಾಜ್ ಅವರು ತಿಳಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿಯ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರೈಲು ಬೋಗಿ ಅಳವಡಿಸುವುದು ಸೇರಿದಂತೆ ದಕ್ಷಿಣ ರೈಲ್ವೆ ವಲಯದ ವಿಭಾಗದ ಎಂಜಿನಿಯರ್ಗಳು ಮಾಹಿತಿಯನ್ನು ಪಡ್ಕೊಂಡಿದ್ದು, ಈ ಸಂಬಂಧ ವರದಿ ಬಂದ ಬಳಿಕ ಪುಟಾಣಿ ರೈಲು ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಜಿಲ್ಲಾಧಿಕಾರಿಯವರು ಪ್ರತಿಕ್ರಿಯಿಸಿದರು. ಈ ಕುರಿತು ವಿಷಯ ಪ್ರಸ್ತಾಪಿಸಿದ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿಯ ವಿಶೇಷ ಆಹ್ವಾನಿತರಾದ ಜಿ ಚಿದ್ವಿಲಾಸ್ ಅವರು, ರಾಜಸೀಟ್ನಲ್ಲಿ ಮಕ್ಕಳ ರೈಲು ಸ್ಥಗಿತಗೊಂಡು ಹಲವು ವರ್ಷಗಳಾಗಿದ್ದು, ಈ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಬೇಕಿದೆ ಎಂದು ಜಿಲ್ಲಾಧಿಕಾರಿ ಅವರಲ್ಲಿ ಮನವಿ ಮಾಡಿಕೊಂಡಿದ್ದರು. ನಗರದ ಅಜ್ಜಂಬಾಡ ದೇವಯ್ಯ ವೃತ್ತದ ಬಳಿ ಬರ್ಕರ ಸ್ಕ್ವೇರ್ ಅನ್ನು ಆಕರ್ಷಣೀಯಗೊಳಿಸಿ ಅಭಿವೃದ್ಧಿಪಡಿಸುವಂತಾಗಬೇಕೆಂದು ಸಲಹೆ ಮಾಡಿದರು. ಮಡಿಕೇರಿ ತಾಲೂಕಿನ ಹಿಂದಿನ ಕಂದಾಯ ಅಧಿಕಾರಿ ಹಾಗೂ ಸಿಬ್ಬಂದಿಯೊಬ್ಬರು ತಮ್ಮ ಅಧಿಕಾರದ ಅವಧಿಯಲ್ಲಿ ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸಿದ್ದು, ಈ ಬಗ್ಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮೂಲಕ ಸಮಗ್ರ ತನಿಖೆಯನ್ನು ನಡೆಸಬೇಕೆಂದು ಕೊಡಗು ಏಕೀಕರಣ ರಂಗ ಸರ್ಕಾರವನ್ನು ಒತ್ತಾಯಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೊಡಗು ಏಕೀಕರಣ ರಂಗದ ಖಜಾಂಚಿ MK ಅಪ್ಪಚ್ಚು ಅವರು, ಭೂ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ನಿಯಮಗಳನ್ನು ಗಾಳಿಗೆ ತೂರಿ ಕಾರ್ಯನಿರ್ವಹಿಸಿರುವ ಹಿಂದಿನ ತಾಲೂಕು ಕಂದಾಯ ಅಧಿಕಾರಿಗಳು ಇದೀಗ ಕೊಡಗು ಜಿಲ್ಲಾ ಉಪವಿಭಾಗಾಧಿಕಾರಿಗಳಾಗಿ ಬರಲು ಸಾಕಷ್ಟು ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ. ಒಂದೊಮ್ಮೆ ಅವರು ಜವಾಬ್ದಾರಿಯುತ ಹುದ್ದೆಯಾಗಿರುವ ಉಪವಿಭಾಗಾಧಿಕಾರಿಗಳಾಗಿ ಜಿಲ್ಲೆಗೆ ಬಂದಲ್ಲಿ ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳು ಹದಗೆಡುವ ಹಾಗೂ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕುವ ಸಾಧ್ಯತೆಗಳಿದೆ ಎಂದು ಆರೋಪಿಸಿದರು. ಜಿಲ್ಲೆಯ ಶಾಸಕರಾದ AS ಪೊನ್ನಣ್ಣ ಹಾಗೂ ಡಾಕ್ಟರ್ ಮಂತರಗೌಡ ಅವರಿಗೆ ಹಿಂದಿನ ಕಂದಾಯ ಅಧಿಕಾರಿಗಳ ಅವಧಿಯಲ್ಲಿ ನಡೆದಿರುವ ಕೆಲವು ಭೂ ದಾಖಲೆಗಳಲ್ಲಿನ ಹಗರಣಗಳ ಮಾಹಿತಿಯನ್ನು ದಾಖಲೆ ಸಹಿತ ನೀಡಲಾಗಿದೆ. ಇದನ್ನು ಪರಿಶೀಲಿಸಿ ತನಿಖೆಗೆ ಒಪ್ಪಿಸಬೇಕು ಮತ್ತು ಯಾವುದೇ ಕಾರಣಕ್ಕೂ ಆರೋಪಗಳನ್ನು ಹೊತ್ತಿರುವವರನ್ನು ಜಿಲ್ಲೆಯ ಉಪವಿಭಾಗಾಧಿಕಾರಿ ಸ್ಥಾನಕ್ಕೆ ನಿಯುಕ್ತಿ ಮಾಡಬಾರದೆಂದು ಒತ್ತಾಯಿಸಿದರು. ಜಾನುವಾರು ಕಳೆದುಕೊಂಡ ಹುದಿಕೇರಿ ಗ್ರಾಮದ ಕುಂಜಪ್ಪಂಡ ಗುಲಾಬಿ ಅವರ ಮನೆಗೆ ರಾಜ್ಯ ವನ್ಯಜೀವಿ ಸಂರಕ್ಷಣಾ ಸಮಿತಿ ಸದಸ್ಯ ಸಂಕೇತ್ ಬೂವಯ್ಯ ಭೇಟಿ ನೀಡಿ ಸಾಂತ್ವನ ಹೇಳಿದರು.
ಈ ಸಂದರ್ಭ ಪೊನ್ನಂಪೇಟೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಸ್ಥಳಕ್ಕೆ ಕರೆಸಿ ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಮಾತನಾಡಿ ಘಟನಾ ಸ್ಥಳದಲ್ಲೇ ಇದ್ದು ಹುಲಿಯ ಚಲನವಲನಗಳನ್ನು ಕಂಡುಹಿಡಿದು ಕೂಡಲೇ ಹುಲಿಯನ್ನು ಸೆರೆ ಹಿಡಿಯುವ ಕೆಲಸ ಮಾಡಬೇಕೆಂದರು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಎಸ್ ಪೊನ್ನಣ್ಣ ಅವರು ಅರಣ್ಯ ಸಚಿವರೊಂದಿಗೆ ಚರ್ಚಿಸಿದ ಮೇರೆಗೆ ಹುಲಿಯನ್ನು ಸೆರೆ ಹಿಡಿಯಲು ಸಚಿವರು ಅನುಮತಿ ನೀಡಿದ್ದು, ಜಾನುವಾರುಗಳ ಮೇಲೆ ದಾಳಿ ನಡೆಸಿದ ಹುಲಿ ಸೆರೆಗೆ ಶೀಘ್ರ ಕಾರ್ಯಾಚರಣೆ ನಡೆಸುವಂತೆ ಅರಣ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಪೊನ್ನಂಪೇಟೆ ವಲಯ ಅರಣ್ಯಾಧಿಕಾರಿ ಬಿಎಂ ಶಂಕರ್ ಅವರು ಪಶು ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಅವರನ್ನು ಸ್ಥಳಕ್ಕೆ ಕರೆಸಿ 2 ಹಸುಗಳಿಗೆ ಚಿಕಿತ್ಸೆ ನೀಡಲಾಯಿತು. ಈ ಸಂದರ್ಭ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್, ಚಂಗುಲಂಡ ಸೂರಜ್ ಹಾಗೂ ಪೊನ್ನಂಪೇಟೆ ವಲಯ ಅರಣ್ಯಾಧಿಕಾರಿ ಬಿಎಂ ಶಂಕರ್ ಹಾಗೂ ಸಿಬ್ಬಂದಿಗಳು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ. ಸೋಮವಾರಪೇಟೆಯ ಬ್ಯೂಟಿಷಿಯನ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಮಟ್ಟದ ಕೊಡಗಿನ ಬ್ಯೂಟಿಷಿಯನ್ಗಳಿಗೆ 1 ದಿನದ ತರಬೇತಿ ಕಾರ್ಯಾಗಾರವನ್ನು ಶನಿವಾರ ಸಂತೆಯಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಾಗಾರವನ್ನು ಸೋಮ್ ಹಾಸನ್ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ಸೌಂದರ್ಯಕ್ಕೆ ಇಂದು ಹೆಚ್ಚು ಮಹತ್ವ ನೀಡ್ತಾ ಇದ್ದು ಎಲ್ಲರೂ ಕೂಡ ತಮ್ಮ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು. ಹೊಸ ತಂತ್ರಜ್ಞಾನಗಳು ಇಂದು ಎಲ್ಲ ವಲಯದಲ್ಲಿ ಇದ್ದು ಅದರಂತೆ ಸೌಂದರ್ಯ ವಲಯದಲ್ಲೂ ಕೂಡ ಇದೆ. ಹಾಗಾಗಿ ನಾವು ಹೊಸ ಪದ್ಧತಿಗೆ ಬದಲಾವಣೆ ಆಗಬೇಕಿದೆ ಎಂದರು. ಹಿಂದೆ ಬಂದು ಇದೇ ವೇದಿಕೆಯಲ್ಲಿ ದಯವಿಟ್ಟು ತಾಲೂಕಿನವರು ಒಂದೊಂದು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದ ಮುಖಾಂತರ ನೀವುಗಳು ನಿಮ್ಮ ಹೊಸ ಕಲಿಕೆಗಳನ್ನ ಪ್ರಾರಂಭ ಮಾಡಬೇಕು ಅಂದರೆ ತಕ್ಷಣದಿಂದಲೇ ಅವರು ಕಾರ್ಯಪ್ರವೃತ್ತರಾಗಿ ಮೇಕಪ್ ಕ್ಲಾಸ್ ಮಾಡಬೇಕು ಅಂದರು. ನನಗೆ ಹೇಳಿದರು, ಸೋಮು ಸರ್ನ ಕೇಳಿ ಅಂತೇಳಿ. ಅವರು 3 ಡೇಟಲ್ಲಿ ಒಂದು ಡೇಟ್ ನಮಗೆ ಕೊಟ್ಟಾಗ ಈ ಡೇಟಿಗೆ ಅವರು ತುಂಬ ಪ್ರಯತ್ನ ಪಟ್ಟು ಪ್ರಥಮ ಪ್ರಸವ ಸಿಸರಿನ್ ಇಲ್ಲದೆ ನಾರ್ಮಲ್ ಮಗು ಆಗ್ತಾ ಇದೆ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಅಷ್ಟು ಕಷ್ಟಪಟ್ಟಿದ್ದಾರೆ, ತುಂಬ ಅದರ ಹಿಂದೆ ಬಿದ್ದು ಕೆಲಸ ಮಾಡಿದ್ದಾರೆ. ಅವರೀಗ ಇಲ್ಲಿ ನಗ್ತಾ ನಿಂತಿದ್ದಾರೆ ಅಂದರೆ ಇಷ್ಟು ದಿನದ ಅವರ ಟೆನ್ಷನ್ ಎಲ್ಲ ಬಿಟ್ಟು ಒಂದು ಒಳ್ಳೆ ಸಕ್ಸಸ್ ಆಗ್ತಾ ಇದ್ದೀವಿ ಅಂತ ನಿಂತಿದ್ದಾರೆ. ಇದೇ ರೀತಿ ಪ್ರತಿ ತಾಲೂಕಿನಲ್ಲೂ ನಿಮಗೆ ಬೇಕಾದ ಕೆಲಸಗಳನ್ನ ನೀವು ಕಲೀಲಿಕ್ಕೆ ಇದೇ ರೀತಿ ಮುಂದುವರಿಬೇಕು ಅಂತ ಕೇಳ್ತೀನಿ. ಯಾವುದೇ ದೊಡ್ಡ ಪೋಸ್ಟ್ ಇದೆ, ಗೌರವಾಧ್ಯಕ್ಷರಾಗಲಿ ಅಧ್ಯಕ್ಷರು ಅಂತ ನಾವು ಯಾರೂ ಇರಬಾರ್ದು. ಒಂದು ತಾಲೂಕಿನಲ್ಲಿ ಯಾವಾಗ ಸೆಮಿನಾರ್ ಮಾಡ್ತಾರೆ ಅಲ್ಲಿಗೆ ನಾವು ಮೂಗು ತೋರಿಸ್ಲಿಕ್ಕೆ, ತಲೆ ತೋರಿಸ್ಲಿಕ್ಕೆ, ಬಾಯಿ ತೋರಿಸ್ಲಿಕ್ಕೆ ಹೋಗೋದಿದ್ರೆ ಮಾತ್ರ ಸಕ್ಸಸ್ ಆಗೋದು. ಇವ್ರು ಏನು ಕೇಳಿ ಅಂದಿದ್ದೀನಿ ನಾನು, ಯಾಕೆಂದರೆ ಆಗ ಹೇಳಿದಾಗ ಅವರಿಗೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಅದೇಕೆ ಇದಕ್ಕೆ ಅಂತ ಕೇಳಿದರೆ ಅವರಿಗೆ ಸಕ್ಸಸ್ ಆಗಲಿಕ್ಕೆ ಕಾರಣ ಆಗೋದಿಲ್ಲ. ಹಾಗೆ ಪ್ರತಿ ತಾಲೂಕಿನ ಕೆಲಸಗಳಿಗೂ ಇದೇ ರೀತಿ ಎಲ್ಲರೂ ಬೆನ್ನು ತಟ್ಟಬೇಕು. ಎಲ್ಲರ ಸಹಕಾರದಿಂದ ಇಂಥ ಉತ್ತಮ ಕೆಲಸಗಳನ್ನ ಮಾಡಬೇಕಾಗ್ತದೆ. ಮತ್ತು ಸಂಘದಿಂದ ಏನು ಲಾಭ ಅಂದರೆ ಇದೇ ಲಾಭ. ಯಾವತ್ತೂ ಬ್ಯೂಟಿಷಿಯನ್ಗಳು ನಾವು ಒಟ್ಟಿಗೆ ಕೂರೋದೇ ಇಲ್ಲ. ಒಬ್ಬರು ಮುಖ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಬಿಸಿ ಅಂತ ಅವಳು ಹೋಗ್ತಾ ಇದ್ದಾಳೆ ನೋಡು ಅಂತ ಹೇಳುವಂಥ ಒಂದು ಕ್ಯಾಟಗಿರಿ ಹೆಣ್ಮಕ್ಳಿಗಿರುತ್ತೆ. ಅಂಥದ್ರಲ್ಲಿ ನಮ್ಮ ಕೊಡಗಿನ ಬ್ಯೂಟಿಷಿಯನ್ಸ್ 200 ಚಿಲ್ಲರೆ ಜನ ಇರ್ಬೋದು, ಒಗ್ಗಟ್ಟಾಗಿ ಸ್ಪೋರ್ಟ್ಸ್ ಮಾಡಿದ್ದೀವಿ, ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದ್ದೀವಿ. ಅದರಲ್ಲಿ ಸೋಮವಾರಪೇಟೆ ತಂಡ ಚಾಂಪಿಯನ್ ಆಗಿದ್ದಾರೆ. ಇವತ್ತು ಏನಾದರೆ ಸಾಧಿಸ್ತಿದ್ದೀರಾ ಅಂದರೆ ಒಗ್ಗಟ್ಟು ಒಂದೇ ಇದರಲ್ಲಿ ಬಲ.